ಕೇಸರಿ ಪಾಳಕ್ಕೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ರಮೇಶ್ ಕತ್ತಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ನಡುವೆ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಎದುರಾಗಿದೆ. ಅಭ್ಯರ್ಥಿ ವಿಚಾರವಾಗಿ ಯಡಿಯೂರಪ್ಪ ನಿವಾಸದಲ್ಲಿ ಅಣ್ಣಾ ಸಾಹೇಬ್ ಮತ್ತು ಯಡಿಯೂರಪ್ಪ ಅವರ ನಡುವೆ ರಹಸ್ಯ ಮಾತುಕತೆ ಕೂಡ ನಡೆದಿದೆ. ಇನ್ನು ಬಿಜೆಪಿ ಮೊದಲ ಪಟ್ಟಿಯಲ್ಲಿ ಚಿಕ್ಕೋಡಿ ಅಭ್ಯರ್ಥಿಯ ಹೆಸರು ಬಿಡುಗಡೆ ಮಾಡದೇ ಇರುವುದು ಗಮನಾರ್ಹವಾಗಿದೆ. ಇನ್ನು ಯಡಿಯೂರಪ್ಪನವರು ರಮೇಶ್ ಕತ್ತಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಆದರೆ ಆರ್ಎಸ್ಎಸ್ ಮಾತ್ರ ಅಣ್ಣಾ ಸಾಹೇಬ್ ಅವರಿಗೆ ಟಿಕೆಟ್ ನೀಡಬೇಕು ಅನ್ನುವಂತ ಒತ್ತಡವನ್ನ ಹೇರ್ತಾ ಇದೆ. ಒಂದು ವೇಳೆ ಟಿಕೆಟ್ ಸಿಗದೆ ಇದ್ರೆ ರಮೇಶ್ ಕತ್ತಿ ಬಂಡಾಯ ಹೇಳೋದು ಖಚಿತ ಅನ್ನುವಂತ ಭಯ ಕೂಡ ಸೃಷ್ಟಿಯಾಗಿದೆ. ರಮೇಶ್ ಕತ್ತಿ ಪರ ಪ್ರಚಾರಕ್ಕೆ ಸಹೋದರ ಉಮೇಶ್ ಕತ್ತಿ ಇಳಿದಿದ್ದಾರೆ ಮತ್ತು ಹಾಗೇನೆ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಕುಡಚಿ ಶಾಸಕ ಪಿ ರಾಜೀವ್ ಸಾಥ್ ನೀಡಿದ್ದಾರೆ. ಹೀಗಾಗಿ ಈ ಒಂದು ಚಿಕ್ಕೋಡಿ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತ ಕುತೂಹಲ ಹೆಚ್ಚಾಗಿದೆ. ಎರಡು ಪಾಳೆಗಳಲ್ಲೂ ಕೂಡ ಒಂದಿಷ್ಟು ಜನ ಲಾಬಿ ನಡೆಸ್ತಾ ಇದ್ದಾರೆ. ಆದ್ರೆ ಯಡಿಯೂರಪ್ಪನವರು ಏನು ರಮೇಶ್ ಕತ್ತಿಗೆ ಕೊಡಬೇಕು ಅನ್ನುವಂತಹ ಒಂದಿಷ್ಟು ಒತ್ತಾಯವನ್ನ ಅಥವಾ ಆಶಯವನ್ನ ಹೊಂದಿದ್ರೆ ಆರ್ಎಸ್ಎಸ್ ಇಲ್ಲಿ ಅಣ್ಣಾ ಸಾಹೇಬ್ ಪರ ಬ್ಯಾಟಿಂಗ್ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ರಮೇಶ್ ಕತ್ತಿಯವರು ಕಳೆದ ಬಾರಿ ಕೆಲವು ಮತಗಳ ಅಂತರದಿಂದ ಸೋತ ಹಿನ್ನೆಲೆಯಲ್ಲಿ ಈ ಬಾರಿ ಗೆಲುವು ನಿಶ್ಚಿತ ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಅವರ ಬೆಂಬಲಿಗರು ಮಾಡ್ತಿದ್ದಾರೆ. ಹಾಗಾಗಿ ಯಾರ ಪರ ಒಂದು ಬಿಜೆಪಿ ಹೈಕಮಾಂಡ್ ಒಲಿಯುತ್ತೆ, ಯಾರಿಗೆ ಟಿಕೆಟ್ ನೀಡುತ್ತೆ ಅನ್ನುವಂಥ ಸಾಕಷ್ಟು ಕುತೂಹಲಗಳು ಕೂಡ ಈಗ ಸದ್ಯಕ್ಕೆ ಗರಿಗೆದರಿವೆ. ಆದ್ರೆ ಯಡಿಯೂರಪ್ಪ ರಮೇಶ್ ಕತ್ತಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ರಮೇಶ್ ಕತ್ತಿ ಅವರಿಗೆ ಈ ಬಾರಿ ಟಿಕೆಟ್ ನೀಡಿದ್ರೆ ಗೆಲುವು ನಿಶ್ಚಿತ ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ರಮೇಶ್ ಕತ್ತಿ ಪರ ಬೆಂಬಲಿಗರು ಮಾಡ್ತಿದ್ದಾರೆ. ಕಳೆದ ಬಾರಿಯ ಸೋಲಿನ ಒಂದು ಏನು ಅನುಕಂಪವನ್ನ ಈ ಬಾರಿ ಬಳಕೆ ಮಾಡ್ಕೊಳ್ಬಹುದು, ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡ್ರೆ ಗೆಲುವು ನಿಶ್ಚಿತ ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಕೇಸರಿ ಪಾಳ್ಯದ ಕೆಲ ನಾಯಕರು ಮಾಡ್ತಿದ್ದಾರೆ. ಮೊದಲ ಒಂದು ಬಿಜೆಪಿ ಟಿಕೆಟ್ ಪಟ್ಟಿಯಲ್ಲಿ ಬಿಡುಗಡೆ ಆಗದ ಚಿಕ್ಕೋಡಿ ಈ ಎರಡನೆಯ ಪಟ್ಟಿಯಲ್ಲಿ ಯಾರಿಗೆ ಕೊಡಬಹುದು ಅಂದ್ರೆ ಆಕಾಂಕ್ಷಿಗಳು ಹೆಚ್ಚಿರುವಂತಹ ಕ್ಷೇತ್ರಗಳಲ್ಲಿ ಚಿಕ್ಕೋಡಿ ಕೂಡ ಒಂದು. ಹಾಗಾಗಿ ಚಿಕ್ಕೋಡಿಯಲ್ಲಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂತ ಸಹಜವಾದಂತಹ ಕುತೂಹಲ ಹೆಚ್ಚಾಗಿದೆ. ಕಳೆದ ಬಾರಿ ಏನು ರಮೇಶ್ ಕತ್ತಿ ಅವರು ಕೇವಲ 3,000 ಮತಗಳ ಅಂತರದಿಂದ ಒಂದು ಸೋಲನ್ನ ಅನುಭವಿಸಿದ್ರು. ಹಾಗಾಗಿ ಸಹಜವಾಗಿ ಒಂದು ಪೈಪೋಟಿ ಇರುತ್ತೆ. ಈ ಬಾರಿ ಕೂಡ ಅವರ ಗೆಲುವಿಗೆ ಅವಕಾಶಗಳು ಹೆಚ್ಚಿದ್ದಾವೆ ಅನ್ನುವಂತ ಲೆಕ್ಕಾಚಾರವನ್ನ ಮಾಡಲಾಗ್ತಿದೆ.